8ನೇ ತರಗತಿ ಪೋಯಮ್ ಮಿಷಿನ್. ಈ ಒಂದು ಪದ್ಯದ ಟೆಕ್ಸ್ಟ್ ಬುಕ್ ಕ್ವಶನ್ ಆನ್ಸರ್ಸ್ ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಮೊದಲನೇ ಒಂದು ಮೇನ್ ಅನ್ನು ನೋಡಿ SSLC ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ 2 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಕೀ ಉತ್ತರಗಳು ಈ ವಿಡಿಯೋದಲ್ಲಿ. ಇಲ್ಲಿ ಮೊದಲನೆಯ ಮೇನ್ ಅನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಉತ್ತರ ಆಪ್ಷನ್ ಎ ಅನ್ವರ್ಥನಾಮ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದು. ಉತ್ತರ ಆಪ್ಷನ್ ಸಿ ಸುರಾಸುರ. ನಂತರ ಮೂರನೇ ಪ್ರಶ್ನೆ, ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಅಂಬೇಡ್ಕರರಿಗೆ ಇದೆ. ಇದು ಉತ್ತರ ಆಪ್ಷನ್ ಡಿ ಚತುರ್ಥಿ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಅಂತ ಇದೆ. ಉತ್ತರ ಬಿ ಅರ್ಧ ವಿರಾಮ. ಮಾಡು ಪದದ ಸಂಭವಾರ್ಥಕ ರೂಪ ಕೇಳಿದರೆ ಉತ್ತರ ಆಪ್ಷನ್ ಸಿ ಮಾಡಿಯಾಳು. ನಂತರ 6ನೇ ಪ್ರಶ್ನೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಕೇಳಿದರೆ ಉತ್ತರ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ. ನಂತರ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಲು ಕೊಟ್ಟಿದ್ದಾರೆ. ಕಣ್ದೆರೆ ಕ್ರಿಯಾ ಸಮಾಸ, ಸಪ್ತ ಸ್ವರಗಳು ದ್ವಿಗು ಸಮಾಸ, ಸ್ಥಾನ ತಾಣ, ಕಾರ್ಯ ಕಜ್ಜ, ಪಟಪಟನೆ ಅನುಕರಣಾವ್ಯಯ, ಕೆನೆ ಮೊಸರು ಜೋಡಿ ನುಡಿ. ಬರೆಯುವ ಕೃದಂತನಾಮ, ಬಳೆಗಾರ ತದ್ದಿತಾಂತ. ನಂತರ ಮೂರನೆಯ ಒಂದು ಮೇನ್ಗೆ ಬಂದಾಗ 1 ಅಂಕದ ಪ್ರಶ್ನೆಗಳನ್ನು ನೀಡಿರ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನ ನೀಡಲಾಗಿದೆ. 4ನೆಯ ಒಂದು ಮೇನ್ಗೆ ಬಂದಾಗ 3-4 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಆ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಉತ್ತರಗಳನ್ನು ನೀಡಿರ್ತಕ್ಕಂತಹ ಈ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನೀಡಲಾಗಿರುತ್ತೆ. ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಈ ಪ್ರಶ್ನೆ ಪತ್ರಿಕೆಯನ್ನು ಓದಲು ನಿಮಗೆ ತುಂಬಾ ಸಹಕಾರಿಯಾಗುತ್ತೆ. ನಿಮ್ಮ ಪರೀಕ್ಷೆಗೂ ಸಹ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ತಪ್ಪದೆ ಈ ಒಂದು PDF ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ಮೆಷಿನ್ಸ್ ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಇರತಕ್ಕಂಥ ಡಿಫರೆನ್ಸಸ್. ಮೆಷಿನ್ಸ್ ಕೆನಾಟ್, ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೋತ್ truth and lie. Machines cannot love and understand lie. Nantara machines cannot show pity. Men's they love each other. The men's they can feel pity. Then it cannot forgive. Human beings can forgive. It cannot do anything independently, though it has a power big and heavy. Man is the crown of creation. He only invented the machines. Next, do you observe any rhyme scheme in each stanza? If you do, write the words that rhymes together. Rhyming words ಅನ್ನು ಬರಿತಾ ಹೋಗಬೇಕಾಗುತ್ತೆ. Mind, design, pit, fit, drive, dive, light, right, live, forgive, lie, die, eye, size, and again the brain. ಈ ರೀತಿ. ನಂತರ ಲಿಸ್ಟ್ ಆಲ್ ದ ವರ್ಡ್ಸ್ ದಟ್ ಸಜೆಸ್ಟ್ ಮೋಷನ್ ಅಂತ ಇದೆ. ಪುಲ್, ಜಂಪ್, ಪುಷ್, ಪ್ಲಫ್, ರನ್, ಸ್ವಿಮ್ ಅಂಡ್ ಫ್ಲೈ ಅಂಡ್ ಡೈವ್. ಹೀಗೆ ಈ ಮಿಷಿನ್ ಪದ್ಯದ ಎಲ್ಲ ಕೀ ಆನ್ಸರ್ಸನ್ನು ಇಲ್ಲಿ ನೀಡಲಾಗಿದೆ. ಅದರ ಜೊತೆಗೆ ಇಂಗ್ಲಿಷ್ ಸಮರಿಯನ್ನು ಸಹ ನೀಡಲಾಗಿರುತ್ತೆ. ಇಲ್ಲಿ ದ ಪೊಯಮ್ ಈಸ್ ರಿಟನ್ ಬೈ ರುಡ್ಯಾರ್ಡ್ ಕಿಪ್ಲಿಂಗ್. ಇಟ್ ವಾಸ್ ಇಮ್ಯಾಜಿನ್ ಟು ಬಿ ರಿಸೈಟೆಡ್ ಬೈ ದ ಮೆಷಿನ್ಸ್. ಇಲ್ಲಿ ಆ ಒಂದು ಪದ್ಯದಲ್ಲಿ ಕವಿಯವರು ಮಿಷಿನ್ಸ್ ಮಾತಾಡೋ ರೀತಿಯಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಈ ಫುಲ್ ಸಮರಿಯನ್ನು ಸಹ ಇಲ್ಲಿ ನೀಡಿರ್ತೇನೆ. ಪದ್ಯದ ಸಮರಿ ಇರುತ್ತೆ. ಈ ಒಂದು PDFನ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ಟೈಟಲ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುತ್ತೆ. ನೀವು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು.